ಬೆಕ್ಕಿಗಾಟ ಇಲ್ಲಿ ಪ್ರಾಣ ಸಂಕಟ. ಸಿಎಂ ಡಿಸಿಎಂ ಗದ್ದುಗೆಗಾಗಿ ಗುದ್ದಾಡ್ತಾ ಇದ್ರೆ ವಿಪಕ್ಷಗಳು ಇದನ್ನೇ ಲೇವಡಿ ಮಾಡ್ತಾ ಇವೆ. ಅಧಿವೇಶನದಲ್ಲಿ ಸಿದ್ದರಾಮಯ್ಯರನ್ನ ಲಾಕ್ ಮಾಡಿ ಕೇಸರಿ ಪಡೆ ಗೇಲಿ ಮಾಡಿದೆ. ವಿಪಕ್ಷಗಳ ಟಕ್ಕರ್ಗೆ ನಾನಲ್ಲ ನಾವು 5 ವರ್ಷ ಸಿಎಂ ಎನ್ನುತ್ತಲೇ ಸಿದ್ದು ಹೈ ಕಡೆ ಬೊಟ್ಟು ಮಾಡಿದ್ರೆ ಡಿಕೆಶಿ ಸೈಲೆನ್ಸ್ ಸದನದಲ್ಲಿ ಅಚ್ಚರಿಯನ್ನ ಮೂಡಿಸಿತು. ಗೃಹಲಕ್ಷ್ಮಿ ಸರ್ಕಾರದ ಪ್ರಮುಖ ಗ್ಯಾರಂಟಿ. ರಾಜ್ಯದ ಮಹಿಳಾ ಮಣಿಗಳ ಕೈಗೆ ಸಮಯಕ್ಕೆ ಸರಿಯಾಗಿ 2,000 ರೂಪಾಯಿ ಹಣ ಸಿಗ್ತಿದೆಯಾ? ಇಲ್ಲ, ಗ್ಯಾರಂಟಿ ಇಲ್ಲದಾಗಿದೆ. ಇದನ್ನೇ ಹಿಡಿದು ಸದನದಲ್ಲಿ ವಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿವೆ. ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹಣ ಹೋಗಿದೆ ಅಂತ ಹೇಳಿ ಬಿಜೆಪಿ ಪಡೆ ಪ್ರಶ್ನೆಯನ್ನ ಮಾಡಿದೆ. ರಾಜ್ಯದಲ್ಲಿ ಯೂರಿಯಾ ಅಭಾವ ಸಮಸ್ಯೆ ತಲೆದೋರ್ತಾ ಇದೆ. ರೈತರಿಗೆ ಹಂಚಬೇಕಿದ್ದ ಯೂರಿಯಾ ಕಾಳ ಸಂತೆಯಲ್ಲಿ ಮಾರಾಟವಾಗ್ತಿದೆ. 200 ರೂಪಾಯಿ ಯೂರಿಯಾನ 1,500ಕ್ಕೆ ಅಕ್ರಮವಾಗಿ ಸೇಲ್ ಮಾಡಲಾಗಿದೆ. ಯೂರಿಯಾ ಗೊಬ್ಬರ ಅಕ್ರಮ ಮಾರಾಟದ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಗಾಂಧಿ ಕುಟುಂಬಕ್ಕೆ ರಿಲೀಫ್ ಸಿಕ್ಕಿದೆ. ಇಡಿ ದೂರನ್ನ ಪರಿಗಣಿಸೋಕೆ ಸಿಬಿಐ ವಿಶೇಷ ಕೋರ್ಟ್ ಹಿಂದೇಟು ಹಾಕಿದೆ. ಎಫ್ಐಆರ್ ಇಲ್ಲದೆ ದೂರನ್ನ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಸೋನಿಯಾ ರಾಹುಲ್ ಖರ್ಗೆ ನೆತ್ತಿ ಮೇಲಿದ್ದ ಕಾನೂನಿನ ತೂಗುಗತ್ತಿ ಸದ್ಯಕ್ಕೆ ಮರೆಯಾಗಿದೆ. ಸ್ಯಾಂಡಲ್ವುಡ್ ನಿರ್ಮಾಪಕನೊಬ್ಬ ಮಗಳಿಗೋಸ್ಕರ ತನ್ನ ಹೆಂಡತಿನೇ ಕಿಡ್ನಾಪ್ ಮಾಡಿರೋ ಆರೋಪ ಕೇಳಿ ಬಂದಿದೆ. ಪ್ರೀತಿಸಿ ಮದುವೆಯಾಗಿದ್ದ ಹರ್ಷವರ್ಧನ್ ಪತ್ನಿ ಚೈತ್ರಾರನ್ನೇ ಅಪಹರಣ ಮಾಡಿದ್ದಾಗಿ ದೂರು ದಾಖಲಾಗಿದೆ. ನಟಿ ಈಗ ಸೇಫ್ ಆಗಿ ಮನೆ ಸೇರಿದ್ದಾರೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.